ಅಲಕಾಪುರಿಯ ರಾಜನಾದ ಕುಬೇರನು ಧನಸಂಪತ್ತಿನ ದೇವರು. ಅವನ ಬಳಿ ಚಿನ್ನ, ವಜ್ರ, ಮಣಿ, ಬೆಳ್ಳಿ ಎಲ್ಲವೂ ತುಂಬಿತ್ತು. ಒಂದು ದಿನ ಕುಬೇರನ ಮನಸ್ಸಿನಲ್ಲಿ ಅಹಂಕಾರ ಬೆಳೆಯಿತು. ನನ್ನ ಬಳಿಯಷ್ಟು ಸಂಪತ್ತು ಶಿವ ಮತ್ತು ಪಾರ್ವತಿ ದೇವಿಗಳಲ್ಲಿಯೂ ಇಲ್ಲ ಎಂದು ಆತನು ಊಹಿಸಿದ. ಆ ಮಾತನ್ನು ಸಾಬೀತು ಮಾಡಲು ಆತ ಕೈಲಾಸಕ್ಕೆ ಹೋಗಿ ಮಾತು ನೀಡಿದ. ಶಿವನೇ, ನನ್ನ ಅರಮನೆಯಲ್ಲಿ ಒಂದು ಮಹಾ ಔತಣ, ಸಾವಿರಾರು ದೇವತೆಗಳಿಗೆ ಆಹಾರ. ನೀವು, ಪಾರ್ವತಿ ಹಾಗೂ ಗಣೇಶನು ಬರಬೇಕು. ಶಿವನು ನಗುತ್ತಾ ಹೇಳಿದರು, ನಾವು ಬರುವುದಿಲ್ಲ, ನಮ್ಮ ಮಗ ಗಣೇಶನನ್ನು ಕರೆದುಕೊಂಡು ಹೋಗು. ಕುಬೇರನು ಅಲ್ಲಿ ಸಂತೋಷಪಟ್ಟು ಗಣೇಶನನ್ನು ತನ್ನ ಅರಮನೆಗೆ ಕರೆದುಕೊಂಡು ಬಂದ. ರಾಜಭವನದಲ್ಲಿ ಬಂಗಾರದ ಪಾತ್ರೆ, ಬೆಳ್ಳಿ ತಟ್ಟೆ, ಸುಗಂಧ ಹಣ್ಣು, ಮಧುರ ಅನ್ನ ಎಲ್ಲವೂ ಸಿದ್ಧ. ಗಣೇಶನಿಗೆ ದೊಡ್ಡ ಹಸಿವು. ಅವನು ಕೈ ಹಾಕಿ ತಿನ್ನಲು ಆರಂಭಿಸಿದ. ಮೊದಲು ಒಂದಿಷ್ಟು, ನಂತರ ಮತ್ತಷ್ಟು. ಗಣೇಶನು ತಿನ್ನುತ್ತಾ ಇದ್ದ. ಒಂದು ಕಡೆಯ ಸೇವಕರು ಆಹಾರ ತರುತ್ತಾ ಇದ್ದರು, ಆದರೆ ಗಣೇಶನ ಹಸಿವು ದೀನವಾಗಲಿಲ್ಲ. ಬಂಗಾರದ ಪಾತ್ರೆಗಳು ಖಾಲಿ. ಮನೆಯಲ್ಲಿದ್ದ ಗೋಧಿ, ಅಕ್ಕಿ, ದಾಲು, ಕೂತು ಆಲ್ ಖಾಲಿ. ಕುಬೇರನು ಭಯಪಟ್ಟು ಬಡಗಿಗೆ ಕೂಗಿ, ಇನ್ನೂ ತರೋ ಎಂದ. ಆದರೆ ಅರಮನೆಯಲ್ಲಿ ಆಹಾರವೇ ಉಳಿಯದೆ ಹೋಯಿತು. ಗಣೇಶನು ಕೊನೆಗೆ ಹೇಳಿದ, ಇನ್ನೂ ನನಗೆ ಹಸಿವು ಇದೆ, ನಾನು ಮನೆಗೂ ಊಟ ಬೇಕು. ಕುಬೇರನು ಕಂಗಾಲಾಗಿ ಕೈಲಾಸಕ್ಕೆ ಓಡಿದ. ಶಿವನ ಮುಂದೆ ಬಂದು ನಡುಗುತ್ತ ಕೂಗಿ, ದೇವರೇ, ಏನು ಮಾಡಲಿ? ಅವನ ಹಸಿವು ನಿಲ್ಲುತ್ತಿಲ್ಲ. ಶಿವನು ಶಾಂತವಾಗಿ ಒಂದು ಕೊಂಚ ಬೇಯಿಸಿದ ಅಕ್ಕಿ ಮತ್ತು ತುಪ್ಪ ಅನ್ನು ಕೊಟ್ಟರು, ಇದನ್ನು ಗಣೇಶನಿಗೆ ಭಕ್ತಿಯಿಂದ ಅರ್ಪಿಸು. ರಾನು ತಿರುಗಿ ಗಣೇಶನ ಮುಂದೆ ಬಂದು ಭಕ್ತಿಯಿಂದ ಆ ತುಪ್ಪ ಅನ್ನವನ್ನು ಇಟ್ಟನು. ಗಣೇಶನು ನಗುತ್ತಾ ಒಂದು ಕೈ ಹ್ಯಾಂಡ್ಫುಲ್ ತಿಂದಂತೆ ಹಸಿವು ನಿಂತಿತು. ಅಲ್ಲಿ ಕುಬೇರನು ಅರಿತುಕೊಂಡ, ಸಂಪತ್ತಿಗಿಂತ ಭಕ್ತಿ ದೊಡ್ಡದು, ಅಹಂಕಾರಕ್ಕಿಂತ ವಿನಯ ದೊಡ್ಡದು. ಶಿವನು ಹೇಳಿದರು, ಕುಬೇರ, ನೀನು ಧನವನ್ನು ಹಂಚಿದರೂ ಹೃದಯದಿಂದ ಕೊಡಲಿಲ್ಲ. ಅಲ್ಲಿ ಅಹಂಕಾರವಿತ್ತು. ಭಕ್ತಿಯಿಂದ ಕೊಟ್ಟಾಗ ಮಾತ್ರ ತೃಪ್ತಿ ಬರುತ್ತದೆ. ಮುಂದೆ ಕುಬೇರನು ತನ್ನ ಅಹಂಕಾರ ತ್ಯಜಿಸಿ ಬಡವರಿಗೆ, ಋಷಿಗಳಿಗೆ, ದೇವತೆಗಳಿಗೆ ಭಕ್ತಿಯಿಂದ ಸೇವೆ ಮಾಡಲು ಆರಂಭಿಸಿದನು. ಗಣೇಶನು ಆಶೀರ್ವಾದ ನೀಡಿ, ಭಕ್ತಿ ಶುದ್ಧವಾಗಿದ್ದರೆ ಯಾವ ಕೊರತೆಯೂ ಇರುವುದಿಲ್ಲ ಎಂದನು. ಆ ದಿನದಿಂದ ಗಣೇಶನಿಗೆ ಮೊದಲನೇ ನೈವೇದ್ಯವಾಗಿ ತುಪ್ಪ ಅನ್ನವನ್ನು ಸಮರ್ಪಿಸುವ ಪದ್ಧತಿ ಹುಟ್ಟಿತು. ಗಣಪತಿ ಬಪ್ಪ ಎಲ್ಲರಿಗೂ ಸಮೃದ್ಧಿ, ಜ್ಞಾನ ಮತ್ತು ವಿನಯವನ್ನು ಕೊಡುತ್ತಾನೆ.